ಹಾಯ್ ಫ್ರೆಂಡ್ಸ್, ಇವತ್ತು ಕ್ವಿಕ್ ಆಗಿ ಟೆಂಪಲ್ ಸ್ಟೈಲ್ ಟೊಮ್ಯಾಟೊ ರಸಂ ಮಾಡೋದು ಹೇಗಂತ ನೋಡೋಣ. ಸೊ ನಾವು ಇವತ್ತು ಯೂಸ್ ಮಾಡ್ತಾ ಇರೋದು ಬಟ್ ಅವ್ರದ್ದು ಸಾರು ಹುಡಿ. ಸೊ ಅದಕ್ಕೆ ಬೇಕಾಗಿರೋದು 4 ಟೊಮ್ಯಾಟೊ, ತೊಗರಿಬೇಳೆ 1 ಕಪ್ಪು. ಅದನ್ನು ನೀರು ಹಾಕ್ಬಿಟ್ಟು ನೆನೆಸಿಡಬೇಕು. ಆಮೇಲೆ ಮಸ್ಟರ್ಡ್ ಸೀಡ್ಸ್, ಸಾಸಿವೆ, ಹಳದಿ, ಟರ್ಮರಿಕ್, ಹಾಗೆ ಹಿಂಗಿನ ಪುಡಿ, ಹಿಂಗ್, ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀಫ್, ಹಾಗೆ ಜಿಂಜರ್, ಶುಂಠಿ 1 ಇಂಚ್, ಹಾಗೆ ಟ್ಯಾಮರಿಂಡ್, ಹುಣಸೆ ಹುಳಿ ಒಂದು ಮಾರ್ಬಲ್ ಬಾಲ್ ಸೈಜ್ದು ಚಿಕ್ಕದು, ಆಮೇಲೆ 1 ರಿಂದ 2 ಮೆಣಸು ನಾನು ತಗೊತಾ ಇದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು, ಅದಾದ್ಮೇಲೆ ಬೆಲ್ಲ, ಜಾಗರಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ರಸಂ ಪೌಡರ್. ಸೊ ಬಟರ್ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗಿದೆ ನೋಡೋಣ ಅಂತ. ಬನ್ನಿ ಶುರು ಮಾಡೋಣ ಏನೇನು ಮಾಡಬೇಕು ಅಂತ. ಸೊ ಮೊದಲಿಗೆ ತೊಗರಿಬೇಳೆ ಇಟ್ಕೊಂಡಿದ್ದೀವಲ್ಲ, ಅದನ್ನ ನೀಟಾಗಿ ತೊಳೆದು ಅದನ್ನು ನೆನೆಸಿಟ್ಕೋಬೇಕು. ಒಂದು ಅರ್ಧ ಗಂಟೆಗೆ ನೆನೆಸಿಟ್ಕೊಳ್ಳಿ. ಅದಾದಮೇಲೆ 1 ಕಪ್ ಬಿಸಿನೀರಲ್ಲಿ ಹುಣಸೆ ಹುಳಿ ಇದೆಯಲ್ಲ, ಹುಣಸೆ ಹುಳಿನ ನೀಟಾಗಿ ಪೇಸ್ಟ್ ಥರ ಇದು ಮಾಡಿ ಕಿವುಚ್ಕೊಳ್ಳಿ, ಆಯಿತಾ. ಸೊ ಕಿವುಚಾದ್ಮೇಲೆ ಕಸ ಏನು ಬರುತ್ತಲ್ಲ, ಅದು ಹಂಗೆ ಇರಲಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಲಾಸ್ಟಿಗೆ ಹಾಕೋ ಮುಂಚೆ ಇನ್ನೊಂದ್ಸಲ ಕಿವುಚ್ಬಿಟ್ಟು ಆ ರಸನ ಸಾರಿಗೆ ಹಾಕಬೇಕು. ಸೊ ಟೊಮೆಟೊ ಹಚ್ಚಿಡೋಣ. ಸೊ ಟೊಮೆಟೊ ಏನಂದರೆ ನೀವು ತುಂಬ ಚಿಕ್ಕದಾಗಿ ಹಚ್ಚಬೇಕಾಗಿಲ್ಲ. ಸೊ ನೀಟಾಗಿ ಸ್ವಲ್ಪ ದೊಡ್ಡ ಪೀಸ್ ಹಚ್ಬೋದು, ಯಾಕಂದರೆ ನಿಮಗೆ ಸಾರು ಮಾಡಬೇಕು ತಿನ್ನಕ್ಕೆ ಸಿಗುತ್ತೆ ಅವಾಗ ಊಟದ ಜೊತೆ. ಸೊ ತೋರಿಸ್ತೀನಿ ನೋಡಿ ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ತುಂಬ ಚಿಕ್ಕದಾಗಿ ಹೆಚ್ಚಿದ್ರೆ ಅದು ಮೆಲ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬರೀ ತಿಳಿ ಸಾರು ಥರ ಇರುತ್ತೆ, ಬರೀ ಸಿಪ್ಪೆ ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ನೋಡಿ ಈ ಥರ ಇಷ್ಟು ಚಿಕ್ಕ ಪೀಸ್ ಹಾಫ್ ಕಟ್ ಮಾಡಿಬಿಟ್ಟು ಮತ್ತೊಂದು 3 ಪೀಸ್ ಕಟ್ ಮಾಡಿ ಸಾಕಾಗುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಹೈಬ್ರಿಡ್ ಟೊಮ್ಯಾಟೊ. ಸೊ ಸ್ವಲ್ಪ ಗಟ್ಟಿಗಿರೋ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಆಗಿರೋ ಟೊಮೆಟೊ ಅದು ಹೇಳ್ದಂಗೆ ಮತ್ತೆ ಸಾಫ್ಟಾಗಿ ಹೋಗುತ್ತೆ ಫುಲ್ ಬೇಯಿಸ್ಬೇಕಿದ್ರೆ. ಸೊ ಇದನ್ನು ಬೇಯಿಸೋದು ಓಪನ್ ಪಾಟ್ ಮೆಥಡ್. ಸೊ 4 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ. ಸೊ ನಾನೊಂದು 6 ರಿಂದ 8 ಜನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಸಮ್ನ. ಸೊ ಇದು ಫುಲ್ ಮ್ಯಾಂಗ್ಳೂರ್ ಸ್ಟೈಲ್ ಇರುತ್ತೆ. ಮಂಗಳೂರು ದೇವಸ್ಥಾನದಲ್ಲಿ ತಿಂದಿರ್ತಾರೆ ಅದೇ ಥರ ಬರುತ್ತೆ ಆಲ್ಮೋಸ್ಟ್ ಟೇಸ್ಟ್. ಅದಾದಮೇಲೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು 2 ಹಾಕೋಬೋದು ಮೆಣಸಿನ್ಕಾಯಿ, ಪರವಾಗಿಲ್ಲ. ಸೊ ಫ್ಲೇವರ್ ಬೇಕಂದರೆ ನೀವು ಕುದ್ದಾದ್ಮೇಲೆ ಹಾಕ್ಬಿಡಿ ಮೆಣಸಿನ್ಕಾಯಿನ. ಸೊ ಜಿಂಜರ್ನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಜಿಂಜರ್ನ ಫುಲ್ ಕ್ರಷ್ ಮಾಡಬೇಡಿ, ಫುಲ್ ಕ್ರಷ್ ಆಗಿ ಹೋಗ್ಬೇಕು ಜಿಂಜರ್, ಇಲ್ಲ ತಿನ್ನಕ್ಕೆ ಸಿಗತ್ತೆ. ಸೊ ತಿನ್ನಕ್ಕೆ ಸಿಗಲ್ಲ, ನಿಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಜಿಂಜರ್ನ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ, 1 ಇಂಚ್ ಜಿಂಜರ್. ಅದಾದಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇದು ಲಾಸ್ಟ್ಗೆ ಕುದ್ದೆಲ್ಲ ಆದಮೇಲೆ ಹಾಕೊಳ್ಳೋಕ್ಕೆ. ಸೊ ಮಂಗಳೂರು ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಸಾರು ಅಂದರೆ, ಒಂದು ಸ್ವಲ್ಪ ಸ್ವೀಟಿಶ್ ಟೇಂಜ್ ಇರುತ್ತೆ, ಸ್ವೀಟ್, ಹುಳಿ, ಖಾರ ಎಲ್ಲ 3 ಇರುತ್ತೆ. ಸೊ ನೀವು ಬೇಸಿಕಲಿ ಬರೀ ಸಾರಲ್ಲೇ ಊಟ ಮಾಡೋರು ಎಷ್ಟೊಂದು ಜನ ಇದ್ದಾರೆ ಟೆಂಪಲಲ್ಲಿ. ಸೊ ಅದೇ ಥರ ಬರುತ್ತೆ ಟೇಸ್ಟ್. ಮತ್ತು ಬಟ್ ಅವ್ರದ್ದು ಸಾರಿನ ಪುಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾವು ಅವಲಕ್ಕಿ ಈ ಥರ ಬೇರೆ ಚಿಕ್ಕ ಪುಟ್ಟ ಡಿಶ್ಗೆ ಹಾಕೋಬೋದು. ಸೊ ಟೇಸ್ಟ್ ಕೊಡುತ್ತೆ ಒಳ್ಳೆ. ಮೇಯ್ನ್ಲಿ ನಾನು ಅವಲಕ್ಕಿ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ತೊಗರಿ ಬೇಳೆನ ಬೇಯಿಸೋಣ. ಸೊ ಒಂದು ಕುಕ್ಕರ್ ತಗೊಳ್ಳಿ, ಸ್ವಲ್ಪ ಹಾರ್ಡ್ ಬಾಟಮ್ ಕುಕ್ಕರ್. ಸೊ 1 ಕಪ್ ಆಲ್ಮೋಸ್ಟ್ ತೊಗರಿ ಬೇಳೆ ತಗೊಂಡಿದ್ದೀನಿ, ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಆಲ್ಮೋಸ್ಟ್ 3 ರಿಂದ 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸೊ ನಾನು ಮತ್ತೆ ಎಕ್ಸ್ಟ್ರಾ ನೀರು ಹಾಕಲ್ಲ, ಇದರಲ್ಲಿ ನೀರಿರುತ್ತೋ ಅದೇ ನೀರಲ್ಲಿ ಸಾರನ್ನ ಬೇಯಿಸ್ತೀನಿ. ಸೊ ಇದಕ್ಕೆ ಎಕ್ಸ್ಟ್ರಾ ಹಾಕ್ಬಿಡ್ತೀನಿ, ಸೊ ಫ್ಲೇವರ್ ಸಿಗುತ್ತೆ ಮೇನ್ಲಿ. ಸೊ ಅದಕ್ಕೆ ಈ ತೊಗರಿ ಬೇಳೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿ. ಸೊ ನೀಟಾಗಿ ಬೇಯುತ್ತೆ. ಆಮೇಲೆ ಕುಕ್ಕರಲ್ಲಿ ಏನು ವಿಸಿಲ್ ಕೊಡ್ತೀರಲ್ಲ, ಆವಾಗ ನಿಮಗೆ ಹೊರಗಡೆ ನೊರೆಯಲ್ಲಿ ತೊಗರಿ ಬೇಳೆ ಹೊರಗಡೆ ಸ್ಪರ್ಟ್ ಆಗಲ್ಲ ಬೇಸಿಕಲಿ. ಸೊ ನೀಟಾಗಿ ಇರುತ್ತೆ ಕುಕ್ಕರ್. ಟ್ರೈ ಮಾಡಿ ನೋಡಿ ಬೇಕಿದ್ರೆ ಸ್ವಲ್ಪ ಅರಿಶಿನ ಹಾಕೋಬೋದು. ಸೊ ನಾನು ಇಲ್ಲಿ ಹಾಕೊಳ್ಳಿಲ್ಲ. ಬೇಸಿಕಲಿ ಅರಿಶಿನ, ಶುಂಠಿ ಎಲ್ಲ ತೊಗರಿ ಬೇಳೆಗೂ ಹಾಕೋಬೋದು. ಸೊ ನಾನು ಅಲ್ಲಿ ಕುಕ್ ಮಾಡೋಕ್ಕಾಗ್ತೀನಿ. ಸೊ ಆ ಫ್ಲೇವರ್ ಎಲ್ಲ ಟೊಮೆಟೊಗೆ ಬರುತ್ತೆ.
ಸೊ ನೋಡಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ, ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಲ್ಮೋಸ್ಟ್. ಹಾಕ್ಬಿಟ್ಟು ಒಂದು 4 ರಿಂದ 5 ವಿಸಿಲ್ ತೆಗಿತೀನಿ, ಯಾಕಂದರೆ ಫುಲ್ ಸಾಫ್ಟ್ ಆಗಬೇಕು. ಸೊ ಅದಕ್ಕೆ ಸೊ 3 ರಿಂದ 4 ವಿಸಿಲ್ ತೆಗೆದ್ಮೇಲೆ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಷ್ಟಾಗೋ ಅಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಯಲ್ಲಿ ಏನು ಹಚ್ಚಿಟ್ಟಿದ್ದೀವಲ್ಲ, ಸೊ ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ, ಸೊ ಇದನ್ನು ಬೇಯಿಸೋಣ. ಇದೊಂದು 3 ರಿಂದ 4 ಕಪ್ ನೀರು ಹಾಕ್ತೀನಿ ಇಲ್ಲೂ. ಇದು ಇಳಿದೋಗುತ್ತೆ ಬೇಗ. ಓಪನ್ ಏನು ಮುಚ್ಚೋದೇನೋ ಬೇಡ, ಇದಕ್ಕೆ ಓಪನ್ ಆಗಿ ಕುಕ್ ಮಾಡೋಣ ಇದನ್ನು. ಮತ್ತೊಂದು 15 ನಿಮಿಷದೊಳಗಡೆ ಆಗೋಗುತ್ತೆ, ಅಷ್ಟರಲ್ಲಿ ಕುಕ್ಕರ್ ತಣ್ಕೊಂಡಿರುತ್ತೆ. ಸೊ ಇದು ಬೇಯಬೇಕಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಏನು ಹುಣಸೆ ಹೊಡಿಯೋದೆಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ತಾನೆ ಬರ್ತೀನಿ. ಸೊ ಉಪ್ಪು ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತಿದ್ದೀನಿ. ಸೊ ನೋಡ್ಬೋದು ಆಲ್ರೆಡಿ ಕಲರ್ ಬಿಡೋಕ್ಕೆ ಶುರು ಆಗಿದೆ. ಸೊ ಇದಕ್ಕೆ ಹುಣಸೆ ಹುಡಿ ಸೊ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ, ಸೊ ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ ಪುಡಿ 1 ಸ್ಪೂನ್ ಸಾಕು, ಇವೆಲ್ಲ ಚಿಕ್ಕ ಸ್ಪೂನಲ್ಲಿ. ಸೊ ಹಿಂಗು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ತುಂಬ ಫ್ಲೇವರ್ ಇರಲ್ಲ, ಹಿಂಗು ಮೈಲ್ಡ್ ಫ್ಲೇವರ್ ಇದೆ. ಸ್ವಲ್ಪ ಜಾಸ್ತಿ ಹಾಕೋದು ನಡೆಯುತ್ತೆ, ಟೇಸ್ಟು ಬರುತ್ತೆ. ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಸೊ ಈ ಸಾರನ್ನ ನೀವು ಅವಲಕ್ಕಿ ಜೊತೆ ತಿನ್ಬೋದು. ಸೊ ನೀವು ಮಂಗಳೂರು ಸೈಡ್ ಕಟೀಲ್ ಟೆಂಪಲ್ ಈ ಥರ ಹೋದರೆ ಏಕಾದಶಿ ದಿನ ಅಲ್ಲಿ ಇದಕ್ಕೆ ಅಲ್ಲಿ ಅನ್ನ ಇರಲ್ಲ, ಅವಾಗ ಅವಲಕ್ಕಿ ಹಾಕ್ತಾರೆ. ಸೊ ಅವಲಕ್ಕಿ ಜೊತೆ ಸಾರಿರುತ್ತೆ. ಸೊ ಆದಮೇಲೆ ಬೆಂದ ಮೇಲೆ ಒಂದು 3 ಸ್ಪೂನಷ್ಟು ಟೊಮೆಟೊ ರಸಮ್ ಪೌಡರ್ ಹಾಕ್ಬಿಡಿ. ಸ್ವಲ್ಪ ಸ್ಪೈಸಿ ಸೈಡ್ ಇದೆ ರಸಮ್ ಪೌಡರ್, ಬಟ್ ಚೆನ್ನಾಗಾಗುತ್ತೆ. ಬೇಸಿಕಲಿ ಫುಲ್ ಕುದ್ದು ಬೇಳೆ ಎಲ್ಲ ಹಾಕಿದ್ಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಸೊ 3 ರಿಂದ 4 ಸ್ಪೂನ್, ಬೇಕಾದ್ರೆ ಜಾಸ್ತಿನ ಹಾಕೋಬೋದು, ಇನ್ನು ರೆಡ್ಡಿಶ್ ಕಲರ್ ಬೇಕು ಅಂದರೆ. ಇನ್ನೊಂದು ನೀವು ರಸಮ್ ವಡೆ ತಿಂದಿದ್ರೆ ಗೊತ್ತಿಲ್ಲ, ಸೊ ಇದು ರಸಮ್ ವಡೆಗೂ ತುಂಬ ಚೆನ್ನಾಗಾಗುತ್ತೆ. ಸೊ ವಡೆನ ನೆನೆಸ್ಬಿಟ್ಟು ನೀರಲ್ಲಿ 1 ಸೆಕೆಂಡ್ ವಡೆಗೆ ಹಾಕ್ತಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ವಡೆ ಡೈರೆಕ್ಟ್ ಕ್ರಿಸ್ಪ್ ವಡೆನೂ ಹಾಕೋಬೋದು ಅದಕ್ಕೆ. ಸೊ ಇದಕ್ಕೊಂದು ಇನ್ನೊಂದೇನೆಂದರೆ ಬೆಲ್ಲ ಹಾಕ್ತೀವಿ. ಸೊ ಬೆಲ್ಲ ನಾನು ಆಲ್ಮೋಸ್ಟ್ 3 ರಿಂದ 4 ಸ್ಪೂನ್ ಹಾಕಿದ್ದೀನಿ, ವಿಡಿಯೋದಲ್ಲಿ ತೋರಿಸಿಲ್ಲ. ವಿಡಿಯೋದಲ್ಲಿ 1-2 ಸ್ಪೂನ್, ಯಾಕಂದರೆ ಖಾರ ಇಷ್ಟಪಡೋರು 2 ಸ್ಪೂನ್ ಹಾಕಿ ಮಿಕ್ಸ್ ಬೇಕಿದ್ರೆ ಮಾಡ್ಬೋದು. ಆ ಸ್ವೀಟ್ನೆಸ್ ಹೋಗುತ್ತೆ. ನಿಮಗೆ ಮಂಗಳೂರು ಸ್ಟೈಲ್ ಏನು ಸಾರು ಬರುತ್ತಲ್ಲ ಆ ಟೇಸ್ಟ್ ಬರಲ್ಲ. ಸೊ ಅಲ್ಲಿ ಬೆಲ್ಲ ಮೇಯ್ನ್ ನಿಮಗೆ. ಸೊ ಬೆಲ್ಲ ಹಾಕದೇ ಇದ್ರೆ ಆ ಟೇಸ್ಟ್ ಬರೋದೇ ಇಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡಬೇಡಿ. 3 to 4 ಸ್ಪೂನ್ಸ್ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಬಟ್ ಆ ಸ್ವೀಟ್ ಟಿಂಚ್ ಬರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಬೆಲ್ಲ ಹಾಕ್ತೀವಿ, ಮಿಸ್ ಮಾಡಬೇಡಿ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಬೇಯ್ತಾ ಕಲರ್ ಚೇಂಜ್ ಆಗ್ತಾನೆ ಹೋಗುತ್ತೆ, ಮಸಾಲದ ಕಲರ್ ಬಿಡುತ್ತೆ. ಸೊ ಒಳ್ಳೆ ರೆಡ್ಡಿಶ್ ಕಲರ್ ಬರುತ್ತೆ. ಬೇಡ ಅಂದ್ರೂ ನಡೆಯುತ್ತೆ. ಆ್ಯಕ್ಚುಲಿ ಇದಕ್ಕೆ ಹಾಗೇನೆ ಯೂಸ್ ಮಾಡ್ಬೋದು. ಸೊ ಒಬ್ಬೊಬ್ಬರು ಬೇಳೆ ಪ್ರಿಫರ್ ಮಾಡ್ತಾರೆ, ಒಬ್ಬರು ಮಾಡಲ್ಲ. ಸೊ ಕುಕ್ಕರಲ್ಲಿ 4-5 ಸೀಟಿ ಆಗೋಗಿದೆ, ತಣ್ಣದೋಗಿದೆ. ಸೊ ಈ ಬೇಳೆ ನೋಡಿ ನೀಟಾಗಿ ಬೆಂದೋಗಿದೆ. ಸೊ ಇದನ್ನು ಮ್ಯಾಶ್ ಮಾಡ್ತೀನಿ, ಒಂದು ಮ್ಯಾಶಲ್ಲಿ ಇಟ್ಕೊಂಡ್ಬಿಟ್ಟು ಮ್ಯಾಶ್ ಮಾಡ್ತೀನಿ ನೀಟಾಗಿ. ಸೊ ಈ ಮ್ಯಾಶ್ ಮಾಡಿರೋಂಥ ಬೇಳೆನ ನೀವು ಕುದೀತಾ ಇದೆಯಲ್ಲ ಸಾರು, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ನೋಡಿರ್ಬೋದು ನೀರು ಎಷ್ಟು ಇಳ್ಕೊಂಡಿದೆ ಅಂತ. ಆಲ್ಮೋಸ್ಟ್ 3/4ಕ್ಕಿಂತ ಜಾಸ್ತಿನೇ ಇಳ್ಕೊಂಡಿದೆ. ಹಾಕಿದ್ಮೇಲೆ ಮತ್ತೆ ಅಷ್ಟೇ ಲೆವೆಲಿಗೆ ಬರುತ್ತೆ. ನಿಮ್ಗೆ ತುಂಬ ತಿಕ್ಕ ಬೇಡ, ಇನ್ನು ನೀರು ಬೇಕಾದ್ರೆ ಇನ್ನೊಂದು 2 ಕಪ್ ನೀರು ಹಾಕೊಳ್ಳಿ, ಪರವಾಗಿಲ್ಲ. ನೀರೇ ಇದೆ ಆಲ್ಮೋಸ್ಟ್. ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಇದ್ದಂಗೆ ಕಾಣುತ್ತೆ, ಬಟ್ ಇಲ್ಲ, ತೆಳುನೇ ಇದೆ ಆ್ಯಕ್ಚುಲಿ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಕುದಿ ತೆಗೆದುಬಿಡಿ. ನಿಮಗೆ ಸಾರು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಆವಾಗ ಆಫ್ ಮಾಡಿದ್ರೆ ಸಾಕು. ಅದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಸೊ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಮಸ್ಟರ್ಡ್ ಸೀಡ್ಸು, ಸಾಸಿವೆ, ಹಾಗೆ ಕರಿಬೇವಿನ ಎಲೆ. ಒಬ್ಬೊಬ್ಬರು ಮೆಣಸು ಹಾಕ್ತಾರೆ, ನಾನು ಮೆಣಸು ಹಾಕಿಲ್ಲ. ಇದಕ್ಕೂ ಹಿಂಗೆ ಹಾಕ್ತಾರೆ, ಹಿಂಗೆ ಇದಕ್ಕೆ ಹಾಕಿಲ್ಲ. ಸಿಂಪಲ್ ಆಗಿ ಇಟ್ಕೊಳ್ತೀನಿ ಟೆಂಪರಿಂಗು. ಸೊ ಒಗ್ಗರಣೆ
ಸಾರಿಗೆ ಹಾಕೊಂಡೆ. ಒಬ್ರು ಜೀರಿಗೆನೂ ಹಾಕ್ತಾರೆ ಒಗ್ಗರಣೆಗೆ, ಜೀರಿಗೆನೂ ಹಾಕೋಬಹುದು. ಸೊ ಒಗ್ಗರಣೆ ಹಾಕಾದ್ಮೇಲೆ ಒಂದು 5ರಿಂದ 10 ನಿಮಿಷ ಕುದಿಸಿ, ನಾವೇನೇನು ಹುಣಸೆ ಹುಳಿ, ಟರ್ಮರಿಕ್, ಮಸಾಲ ಎಲ್ಲ ಹಾಕಿದ್ದೀವಲ್ಲ, ಸಾರು ಪುಡಿ ಎಲ್ಲ, ಸೊ ಅದರ ನೀಟಾಗಿ ಅಬ್ಸರ್ವ್ ಆಗಬೇಕು ಟೊಮೆಟೊ ಜೊತೆ. ಸೊ ಆವಾಗಲೇ ಸಾರು ಚೆನ್ನಾಗಾಗೋದು. ಸೊ ಫುಲ್ ಘಮ ಬರಬೇಕು, ಕುದೀತಾ ಇರಬೇಕಿದ್ರೆ. ಸೊ ಕುದಿಸಿ ಒಂದು 10 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ. ಸೊ ನಾನು ಕುದಿಸ್ತಾ ಇದ್ದೀನಿ ಇವಾಗ. ಸೊ ಸಾರು ಜೊತೆ ಏನೇನು ಚೆನ್ನಾಗಾಗುತ್ತೆ, ಬೇಸಿಕಲಿ ಕೆಲವೊಬ್ಬರಿಗೆ ಸಾರು ಇಷ್ಟ ಆಗಲ್ಲ, ಬರೀ ಸಾರಲ್ಲಿ ಊಟ ಮಾಡೋದು. ಸೊ ಸಾರು ಜೊತೆ ಹಪ್ಪಳ ಮಾಡ್ಕೋಬೋದು, ಸೊ ಕುರುಕ್ ತಿಂಡಿಗಳು ಯೂಸ್ ಮಾಡ್ಕೋಬೋದು ಸಾರು ಜೊತೆ. ಅದಿಲ್ಲಾಂದರೆ ಮಸಾಲ ಪಲ್ಯ, ಇಲ್ಲಾಂದರೆ ಪ್ಲೇನ್ ಬೀನ್ಸ್, ಕ್ಯಾಬೇಜ್ ಪಲ್ಯ, ಇದೆಲ್ಲ ಚೆನ್ನಾಗಾಗುತ್ತೆ. ಸೊ ಇನ್ನೊಂದೇನೆಂದರೆ, ನೀವು ಪಟ್ ಅವ್ರದ್ದು ಯೂಸ್ ಮಾಡಿ, ತುಂಬ ರಸಂ ಪೌಡರ್ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ರಸಂ ಪೌಡರ್, ಒಳ್ಳೆ ಫ್ಲೇವರ್ ಇದೆ ಮೇನ್ಲಿ. ಸೊ ಬೇರೆ ಎಲ್ಲ ಬರುತ್ತೆ, MTR ಅವ್ರಿಗೆ ಮುಂಚೆ ಕೇಕ್ಸ್ ಬರ್ತಾಯಿತ್ತು, ರಸಮ್ ಕೇಕ್. ಸೊ ಅದೇ ಆಲ್ಮೋಸ್ಟ್ ಅದೇ ಥರ ಇದೆ ಫ್ಲೇವರ್. ಸೊ ಎಕ್ಸಾಕ್ಟ್ ಟೇಸ್ಟ್ ಕೊಡುತ್ತೆ ಮಂಗಳೂರು ಟೆಂಪಲ್ ಸ್ಟೈಲ್ ಸಾಂಬಾರ್ದು. ಸೊ ಎಲ್ಲಿ ಪರ್ಚೇಸ್ ಮಾಡೋದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಸೊ ಇವಾಗ ಗ್ಯಾಸ್ ಆಫ್ ಮಾಡೋಣ. ಸೊ ಸಾರು ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ. ನೀವು ಟ್ರೈ ಮಾಡಿ, ಇದನ್ನು ಹೆಂಗಾಗಿದೆ ಅಂತ ತಿಳಿಸಿ. ಮತ್ತು ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದನ್ನು ತಿಳಿಸಿ. ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತಿ, ಯಾಕಂದ್ರೆ ನೆಕ್ಸ್ಟ್ ವೀಡಿಯೋ ಬರ್ತಾ ಇದೆ ಇನ್ನೊಂದು ಐಟಮ್ ಜೊತೆ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.